ಇದೊಂದು ಸಿಂಪಲ್ ಸ್ಟೋರಿ ಅಲ್ಲ. ಪವರ್ ಹೇಗೆ ಆಪರೇಟ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಹೇಗೆ ಸಿಸ್ಟಮ್ ನ ಬೆಂಡ್ ಮಾಡುತ್ತೆ, ಸೈಲೆನ್ಸ್ ಹೇಗೆ ಟ್ರೂತ್ ನ ಬರಿ ಮಾಡುತ್ತೆ ಅಂತ ತೋರಿಸೋ ಒಂದು ಡಿಸ್ಟರ್ಬಿಂಗ್ ಸ್ಟೋರಿ ಕೇಸು. ಜೆಫ್ರಿ ಇಪ್ಸ್ಟೀನ್ ಸ್ಟೋರಿ ಇಂಡಿವಿಜುವಲ್ ಗೆ ಎಂಡ್ ಆಗಲ್ಲ. ಇದು ಹೇಗೆ ವೆಲ್ತ್ ಆಕ್ಸೆಸಿಬಿಲಿಟಿ ಅಕೌಂಟಬಿಲಿಟಿ ಇಲ್ಲದೆ ಜಸ್ಟಿಸ್ ನ ಹೇಗೆ ಫೇಲ್ ಮಾಡಬಹುದು ಅಂತ ರಿವೀಲ್ ಮಾಡುತ್ತೆ. ಟ್ರಯಲು ಟೆಸ್ಟೋನಮಿ ಇಲ್ಲದೆ ಪ್ರಾಪರ್ ಕ್ಲೋಸ್ ಇಲ್ಲದೆ ಈ ಕೇಸ್ ನ ಎಂಡ್ ಮಾಡಿದ್ದಾರೆ. ಇದೊಂದು ಕ್ವಶನ್ ಜನರಲಿ ಈ ಕ್ವಶನ್ ನ ಅಲೈವ್ ಇಟ್ಟಿದೆ. ಈಗ ಅನ್ಆನ್ಸರಬಲ್ ಕ್ವಶನ್ ಜನರು ಈ ಫೈಲ್ ನ ಕರೀತಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಫೈಲ್ಸ್ ಅಂತ ಕರೀತಾರೆ. ಹೂ ಇಸ್ ಜೆಫ್ರಿ ಎಪ್ಸ್ಟೈನ್? ಜೆಫ್ರಿ ಎಪ್ಸ್ಟೈನ್ ಒಂದು ಪವರ್ಫುಲ್ ಎಲೆಕ್ಟೆಡ್ ಲೀಡರ್ ಅಲ್ಲ. ಆದ್ರೆ ಅವನು ರಿಚ್ ಸರ್ಕಲ್ ಅಲ್ಲಿ ಆರಾಮಾಗಿ ಫ್ರೀಯಾಗಿ ಜಾಲಿಯಾಗಿ ಓಡಾಡ್ತಿದ್ದ. ಆದ್ರೆ ಅವನೇ ಐಡೆಂಟಿಫೈ ಮಾಡ್ತಿದ್ದು ಹೇಗೆ ಅಂತಂದ್ರೆ ಅವನೊಂದು ಫಿನಾನ್ಷಿಯಲ್ ಅಂತ ಒಂದು ಐಡೆಂಟಿಫೈ ಮಾಡ್ಕೊಂತ ಇದ್ದ. ಅವ್ರ ವೆಲ್ತ್ ಬಗ್ಗೆ ಕನ್ಫ್ಯೂಷನ್ ಇದು. ಅದು ಅವರ ಮೇನ್ ಕ್ಲಿಂಟ್ ಯಾವಾಗಿತ್ತು ಅಂದ್ರೆ ಲೆಸ್ ವೆಕ್ಸ್ನರ್. ಅವರ ಒಂದು ಸೂಪರ್ ಫೇಮಸ್ ಬ್ರ್ಯಾಂಡ್ ನವರು ಓನರ್ ಅವರು. ಅದೇ ವಿಕ್ಟೋರಿಯಾ ಸೀಕ್ರೆಟ್. ಎಪ್ಸ್ಟೈನ್ಗೆ ವೆಕ್ಸ್ನರ್ ಅವರ ಬಿಲಿಯನ್ಸ್ ಅಷ್ಟು ಕಾಸಷ್ಟು ಆಕ್ಸೆಸ್ ಇತ್ತು, ಪವರ್ ಇತ್ತು, ಹೇಗಂದ್ರೆ ಹಾಗೆ ಯೂಸ್ ಮಾಡೋದು. ಹಾಗೆ ವೆಕ್ಸ್ನರ್ಸ್ ಅವರ ವಿಕ್ಟೋರಿಯಾ ಸೀಕ್ರೆಟ್ಸ್ ಇಂದ ಅವರಿಗೆ ಒಂದು ಆಕ್ಸೆಸ್ ಸಿಕ್ಕಿದ್ದು ಒಂದು ಫ್ಯಾಷನ್ ಜಗತ್ತಿನ ಒಂದು ಆಕ್ಸೆಸ್, ಸೊಸೈಟಿ ಆಕ್ಸೆಸ್ ಮತ್ತು ಹೈ ವೆಲ್ತ್ ಸೊಸೈಟಿಯ ಪೀಪಲ್ ಆ ಒಂದು ಕನೆಕ್ಷನ್, ಹೈ ವೆಲ್ತ್ ಪೀಪಲ್ ಆ ಒಂದು ಮ್ಯಾನೇಜ್ ಮಾಡೋ ಒಂದು ಆಕ್ಸೆಸ್. ಈ ಆಕ್ಸೆಸ್ ಇಂದಾನೆ ಅವನು ಇಷ್ಟು ಆಟ ಆಡಕ್ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಅವನಿಗೆ ಹೈ ವೆಲ್ತ್ ಸೊಸೈಟಿಯ ಒಂದು ಆಕ್ಸೆಸ್ ಸಿಕ್ತು. ಅವನ ವಿಸಿಬಲ್ ಆದ ವೆಲ್ತ್ ಇಲ್ಲ, ಅದು ಲಕ್ಸುರಿ ವಿಲ್ಲಾಸು, ಲಕ್ಸುರಿ ವೆಲ್ತ್ಸು, ಲಕ್ಸುರಿ ಕಾರ್ಸು, ಪ್ರೈವೇಟ್ ಜೆಟ್ಸು, ಕೆರಿಬಿಯನ್ ಐಲ್ಯಾಂಡ್ಸ್ ಅದರೊಂದು ಎಕ್ಸಾಂಪಲ್, ಸೆಂಟ್ ಜೇಮ್ಸ್ ಐಲ್ಯಾಂಡ್ಸು. ಇದೆಲ್ಲ ಪೊಸಿಷನ್, ಇದೆಲ್ಲ ಆಪರೇಟ್ ಮಾಡೋದಕ್ಕೆ, ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಅಷ್ಟು ಪವರು ನಮ್ಮ ಲೆಸ್ ವೆಕ್ಸಸ್ ಇಂದ ಅವನಿಗೆ ಸಿಕ್ಕಿತ್ತು. ಅದು ಹೇಗೆ ಸಿಕ್ತು? ಅದು ಹೇಗೆ ಅಂತಂದ್ರೆ ಅವರ ಫುಲ್ ವೆಲ್ತ್ ಇವನೇ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು. ಬಿಲಿನಿಯರ್ಸ್, ಪೊಲಿಟಿಷಿಯನ್ಸ್ ಮತ್ತು ಅಕಾಡೆಮಿಕ್ಸ್ ಇವನ ಹೈ ಸೊಸೈಟಿ ರಾಯಲ್ಟಿ ಸರ್ಕಲ್ಸ್ ಇದು. ಈ ಕಾಂಬಿನೇಷನ್ ಕ್ವಶನ್ಸ್ ಮಾಡ್ಬೇಕಾಗಿತ್ತು. ಆದ್ರೆ ಲಾಂಗ್ ಟೈಮೇ ಇವರೆಲ್ಲ ಕ್ವಶನ್ಸ್ ಮಾಡಿದ್ರೆ ಈ ತರ ಎಲ್ಲರಿಗೂ ಬರ್ತಾ ಇರ್ಲಿಲ್ಲ. ಅವರು ಕ್ವಶನ್ ಸೈಲೆಂಟ್ ಆಗೋಯ್ತು. ತುಂಬಾ ಸತ್ಯ ಮುಚ್ಚೋಗ್ಬಿಡ್ತು. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಜಗನ್_POV. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಈ ವಿಡಿಯೋ ಮೊದಲ ನೋಡ್ತಾ ಇದ್ರೆ ಬನ್ನಿ ವಿಡಿಯೋ. ಫ್ರೆಂಡ್ಸ್, 2005 ಮೊದಲನೇ ಕೇಸು ಇನ್ಮೇಲೆ ಫೈಲ್ ಆಗುತ್ತೆ. ಅದು ಅಂಡರ್ ಏಜ್ ಸೆಕ್ಸುವಲ್ ಅಸಾಲ್ಟ್ ಅಂತ ಫ್ಲೋರಿಡಾ ಅಲ್ಲಿ ಫೈಲ್ ಕೇಸ್ ಆಗುತ್ತೆ. ಇಲ್ಲಿಂದನೇ ಈ ಎಲ್ಲ ಅಲಿಗೇಷನ್ ಶುರು ಆಗೋದು. ಈ ಸ್ಟೋರಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಆ ಸರ್ವೈವರ್ಸ್ ಅಲ್ಲಿ ಗಲಿಲಿಯಾ ವರ್ಜಿನಿಯಾ ಗಿಫೂರ್, ಆಗ ವರ್ಜಿನಿಯಾ ರಾಬರ್ಟ್ಸ್, ಆ ಸರ್ವೈವರ್ಸ್ ಅಲ್ಲಿ ಒಬ್ರು. ಇವರ ಒಂದು ಒಂದು ರೆಸ್ಲೆಸ್ ಫೈಟ್ ಇಂದನೇ ಈ ಪ್ರಪಂಚಕ್ಕೆ ಒಂದು ಸತ್ಯ ಸಿಕ್ಕಿದ್ದು. ಈ ಪ್ರಪಂಚ ಹೊರಗೆ ಪ್ರಪಂಚಕ್ಕೆ ಗೊತ್ತಾಗಿದ್ದು. ಎಕ್ಸ್ಪ್ಲೋಟೇಷನ್ಸ್, ಮ್ಯಾನಿಪ್ಯುಲೇಷನ್ಸ್, ಪವರಿನ ಮಿಸ್ಯೂಸ್ ರಿಪೀಟ್ ಆಗ್ತಾ ಇತ್ತು. ಟೆಸ್ಟೋನಮೀಸ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ಗೈಸ್, ಈ ಸ್ಟೇಜ್ ಅಲ್ಲಿ ಕೇಸ್ ತುಂಬಾ ಸೀರಿಯಸ್ ಆಯ್ತು. ಫೆಡರಲ್ ಚಾರ್ಜಸ್ ಹೋಗ್ಬೇಕಿತ್ತು. ಆದ್ರೆ 2008 ಒಂದು ಶಾಕಿಂಗ್ ಡಿಸಿಷನ್ ತಗೊಂಡಿದ್ದು. ಆ ಒಂದು ಡಿಸಿಷನ್ ಅಲ್ಲಿ ಫ್ರೆಂಡ್ಸ್ ಒಂದು ಸೀಕ್ರೆಟ್ ಡೀಲ್ಸ್ ಏನಾಗುತ್ತೆ. ಈ ಡೀಲ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಷನ್ ಇನ್ವಾಲ್ವ್ ಮಾಡಿರಲ್ಲ. ಆದ್ರೆ ಇದು ಸೀಕ್ರೆಟ್ ಡೀಲ್ ಹೇಗಿತ್ತು ಅಂತಂದ್ರೆ ಅವನಿಗೆ 3 ತಿಂಗಳು ಜೈಲ್ ಶಿಕ್ಷೆ ಆಗುತ್ತೆ. ಆ 3 ತಿಂಗಳು ಜೈಲ್ ಶಿಕ್ಷೆಯಲ್ಲಿ ಅವನ ಡೇ ಟೈಮ್ ಅಲ್ಲಿ ಅವನ ಎಲ್ಲಾ ಕೆಲಸಗಳನ್ನು, ಡೈಲಿ ನಿತ್ಯ ಕೆಲಸಗಳನ್ನು ಅವನು ಆರಾಮಾಗಿ ಮಾಡ್ಬೋದಾಗಿತ್ತು. ಡೇ ವರ್ಕಿಂಗ್ ಪರ್ಮಿಷನ್ ಜೊತೆಗೆ ಈ ಡೀಲ್ ಅಲ್ಲಿ ಇನ್ನೊಂದು ಡಿಸ್ಟರ್ಬಿಂಗ್ ಆಸ್ಪೆಕ್ಟ್ ಪರ್ಮಿಷನ್ ಅಂತಂದ್ರೆ ಇವನು ಒಬ್ಬ ಪೊಟೆನ್ಶಿಯಲ್ ಕೋ ಕಾನ್ಸ್ಪಿರೇಟರ್ ಅಂತ ಮೆನ್ಷನ್ ಮಾಡಿ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಇವನಿಗೆ ನೀಡಲಾಯ್ತು. ಈ ಒಂದು ಮೂವ್ಮೆಂಟ್, ಇದೊಂದು ಡೀಲ್ ಪಬ್ಲಿಕ್ ಟ್ರಸ್ಟ್ ನ ಡೀಪ್ ಆಗಿ ಡ್ಯಾಮೇಜ್ ಮಾಡ್ಬಿಡ್ತು. ಇದೊಂದು ಕೇಸ್ ಜಸ್ಟ್ ಡಿಸ್ಟರ್ಬಿಂಗ್ ಮತ್ತು ಕ್ರೈಮ್ ಅಲ್ಲ. ಇಪ್ಸ್ಟೈನ್ ಅವರ ಸರ್ಕಲ್ ಹೈ ಸೊಸೈಟಿ, ಬಿಲಿಯನಿಯರ್ ಪೀಪಲ್, ಹೈ ಲೀಡರ್ಸ್, ಬಿಸ್ನೆಸ್ ಪೀಪಲ್, ಪೊಲಿಟಿಷಿಯನ್ಸ್, ಇವರ ಮಧ್ಯದಲ್ಲಿದ್ದ ಒಂದು ಗ್ಲೋಬಲ್ ಇಲೈಟ್ ಸೊಸೈಟಿ, ಹೈ ಸೊಸೈಟಿಯಲ್ಲಿದ್ದ ಆಕ್ಸೆಸ್, ಇದೊಂದು ಸ್ಟ್ರಾಂಗ್ ನೆಟ್ವರ್ಕ್ ಇಟ್ಕೊಂಡಿದ್ದವರು. ಆಮೇಲೆ ಫ್ಲೈಟ್ಸ್ ಲಾಗ್ ಇನ್ಫಾರ್ಮೇಶನ್ ರಿವೀಲ್ ಆದ್ಮೇಲೆ ಗೊತ್ತಾಗಿದ್ದು ಇವನೊಬ್ಬ ಐಸೋಲೇಟೆಡ್ ವ್ಯಕ್ತಿ ಅಲ್ಲ, ಇವನೊಬ್ಬ ಐಸೋಲೇಟೆಡ್ ಇಂಡಿವಿಜುವಲ್ ಅಲ್ವೇ ಅಲ್ಲ. ಇದೊಂದು ಇಂಪಾರ್ಟೆಂಟ್ ಕ್ಲಿಯರಿಫಿಕೇಶನ್ ಇದೆ. ಈ ಇಪ್ಸ್ಟೈನ್ಸ್ ಫೈಲ್ ಅಲ್ಲಿ ಹೆಸರು ಬಂದಿದೆ ಇಂಜೆಕ್ಷನ್ ಅವರು ಕ್ರಿಮಿನಲ್ ಆಗಲ್ಲ. ಅದು ಇಪ್ಸ್ಟೈನ್ಸ್ ಪವರ್ಗೆ ಒಂದು ಒಳ್ಳೆ ಇಕೋ ಸಿಸ್ಟಮ್ ನ ರೆಡಿ ಮಾಡ್ಕೊಂಡಿದ್ದ ಅವನು. ಈ ರಿವೀಲ್ ಎಲ್ಲ ಆಗಿದ ತಕ್ಷಣ ಈ ಇನ್ಫಾರ್ಮೇಶನ್ ಈ ಕೇಸ್ಗೆ ಇನ್ನೂ ಜಾಸ್ತಿ ಗ್ರಾವಿಟಿ, ಇನ್ನೂ ಜಾಸ್ತಿ ಡೆಪ್ತ್ ಪವರ್ ಬಂತು. ಯಾಕಂದ್ರೆ ತುಂಬಾ ಹೆಸರು ಬಂದ ತಕ್ಷಣ ಇನ್ನೂ ಡೆಪ್ತ್ ಆಗಿ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡೋದು, ಇನ್ನೂ ಸ್ಟ್ರಾಂಗ್ ಆಗಿ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡೋದು. ಗಿಬ್ಸನ್ಸ್ ಫೈಲ್ಸ್ ಅಲ್ಲೇನು, ಗಿಬ್ಸನ್ಸ್ ಫೈಲ್ಸ್ ಒಂದು ಸಿಂಗಲ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಅಲ್ಲ. ತುಂಬಾ ಕೋರ್ಟ್ ಫೈಲಿಂಗ್ಸ್, ಟೆಸ್ಟೋನಮೀಸ್ ಮತ್ತು ಡಿಸ್ಪೋಸಿಷನ್ಸ್, ಫ್ಲೈಟ್ ಲಾಗ್ಸ್, ರೆಕಾರ್ಡ್ ಅನ್ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್, ಸೀಲ್ಡ್ ಅನ್ಸೀಲ್ಡ್ ಡಾಕ್ಯುಮೆಂಟ್ಸ್, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್, ಇನ್ನೂ ತುಂಬಾ ಹಲವಾರು ಡಾಕ್ಯುಮೆಂಟ್ಸ್, ತುಂಬಾ ಸಿಚುವೇಶನ್ಸ್ ಅಲ್ಲಿ ಬರುವ ಡಾಕ್ಯುಮೆಂಟ್ಸ್ ಅಲ್ಲಿ ತುಂಬಾ ಬಿಲಿಯನರ್ಸ್ ಮತ್ತು ತುಂಬಾ ರಿಚ್ ಇಂಪಾರ್ಟೆಂಟ್ ಲೀಡರ್ಸ್ ಹೆಸರುಗಳು, ಸಮ್ಟೈಮ್ಸ್ ವಿಟ್ನೆಸಸ್, ಅಸೋಸಿಯೇಷನ್ಸ್ ಮತ್ತು ಇಂಟರಾಕ್ಷನ್ಸ್ ಯಾವುದೇ ಗಿಲ್ಟ್ ನ ಡಿಸೈಡ್ ಮಾಡಲ್ಲ. ಆದ್ರೆ ಇದೊಂದು ಡಿಸೈಡ್ ಮಾಡುತ್ತೆ ಒಂದು ಇಪ್ಸ್ಟೈನ್ಸ್ ನ ಒಂದು ಪವರ್. ಅವನ ಒಂದು ಎಷ್ಟು ವೈಡ್ ಆಗಿ ಸರ್ಕಲ್ ಸ್ಪ್ರೆಡ್ ಆಗಿತ್ತಂತ ಒಂದು ಡೀಪ್ ಆಗಿ ನಾವು ರಿವೀಲ್ ಮಾಡುತ್ತೆ. ಫ್ರೆಂಡ್ಸ್, ಈ ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೋದ್ರೆ ಸತ್ಯ ಮತ್ತು ರೂಮರ್ಸ್ ಎರಡು ಮಿಕ್ಸ್ ಆಗಿ
ಒಂದು ನಿಜವಾದ ಸತ್ಯನ ತುಂಬಾ ಚಲಾಪಿಲಿ ಆಗ್ಬಿಡುತ್ತೆ. ಇದು ನಿಜವಾದ ಸತ್ಯನ ಅರ್ಥ ಮಾಡ್ಕೊಳ್ಳೋದಾ ಇಲ್ಲ ರೂಮರ್ಸ್‌ನ ಅರ್ಥ ಮಾಡ್ಕೊಳ್ಳೋದಾ, ರೂಮರ್ಸ್‌ನ ನಂಬೋದಾ ಇಲ್ಲ ಸತ್ಯನ ನಂಬೋದಾ ಅಂತಾನೆ ಗೊತ್ತಾಗಲ್ಲ. ಅಷ್ಟೊಂದು ಡಿಸ್ಟರ್ಬಿಂಗ್ ಆಗ್ಬಿಡುತ್ತೆ. ಈ ಇಬ್ಸೆನ್ಸ್ ಫೈಲಲ್ಲಿ ತುಂಬಾ ಜನರ ಹೆಸರು ಬಂದಿದೆ. ಆದ್ರೆ ಯಾರಿಗೂ ಇನ್ನು ಅಕ್ವಿಸಿಷನ್ ಫೈಲ್ ಆಗಿಲ್ಲ. ಈ ಕೋರ್ಟಲ್ಲಿ ಯಾವಾಗ ಇದು ಅನ್ಸೀಲ್ಡ್ ಡಾಕ್ಯುಮೆಂಟ್‌ನ ರಿವೀಲ್ ಮಾಡೋದು, ತುಂಬಾ ಜನರ ತುಂಬಾ ಬಿಲಿಯನರ್ಸ್, ಹೈ ಸೊಸೈಟಿ ಪೀಪಲ್ಸ್, ಹೈ ಲೀಡರ್ಸ್‌ರ ಹೆಸರು ಪಬ್ಲಿಕ್ ಡೊಮೇನ್ ಅಲ್ಲಿ ರಿವೀಲ್ ಆಯ್ತು. ಇಲ್ಲಿ ಒಂದು ನಾನು ಕ್ರೂಷಿಯಲ್ ವಿಷಯನ ಒಂದು ಕ್ಲಿಯರ್ ಮಾಡ್ಬೇಕು. ನೇಮ್ಸ್ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದಿದೆ ಅಂದ ತಕ್ಷಣ ಕ್ರೈಮ್ ಪ್ರೂವ್ ಆಗಿಲ್ಲ. ಇವೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ನೇಮ್ ಬಂದಿರೋದು ಬದಿ ಟ್ರಾವೆಲ್ ರೆಫರೆನ್ಸ್, ಅಸೋಸಿಯೇಷನ್ಸ್ ಇವರಿಂದ ಅಷ್ಟೇ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಅಷ್ಟೇ ರೆಕಾರ್ಡ್ ಆಗಿರೋದು. ಈ ಕೇಸಲ್ಲಿ ಒಬ್ಬನಿಗೇನೆ ಶಿಕ್ಷೆ ಆಗೋದು. ಆ ಮೇಜರ್ ವ್ಯಕ್ತಿ ಯಾರು ಅಂತಂದ್ರೆ ಇಟ್ಸೆನಿನ ರೈಟ್ ಹ್ಯಾಂಡ್ ಇವನು. ಇವನ ಒಂದು ಕೆಲಸ ಏನಂತಂದ್ರೆ ಇದು ಹುಡುಗಿನೆಲ್ಲ ಅವನು ರೆಕ್ರೂಟ್ ಮಾಡೋದು, ಅವನ್ನೆಲ್ಲ ಗ್ರೂಮಿಂಗ್ ಮಾಡೋದು. ಅದರಿಗೆ ಅವನಿಗೆ ಶಿಕ್ಷೆ ಆಗಿದೆ, ಪ್ರೂವ್ ಆಗಿ ಶಿಕ್ಷೆ ಆಗಿದೆ. ಇವನ ಹೆಸರು ಏನಂತಂದ್ರೆ ಮ್ಯಾಕ್ಸ್ವೆಲ್, ಗಿಸ್ಲೈನ್ ಮ್ಯಾಕ್ಸ್ವೆಲ್. ಗೈಸ್ ಪ್ರಿನ್ಸ್ ಆಂಡ್ರೂ ಅವರ ಹೆಸರು ಡಾಕ್ಯುಮೆಂಟ್ ಅಲ್ಲಿ ಬಂತು. ಆದ್ರೆ ಅವರು ಯಾವ್ದು ತಪ್ಪು ಮಾಡಿಲ್ಲ ಅಂತಾನು ಡಿನೈ ಮಾಡುದು. ಅದಕ್ಕೆ ಅವ್ರಿಗೆ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಸೆಟಲ್ಮೆಂಟ್ ಆಯ್ತು. ಇದು ಯಾವುದೇ ತರ ಒಂದು ಲೀಗಲ್ ಅಡ್ಮಿಷನ್ ಅಲ್ಲ ಅಂತಾನು ಪ್ರೂವ್ ಆಯ್ತು. ನೀವೆಲ್ಲ ಬಿಲ್ ಕ್ಲಿಂಟನ್ ಹೆಸರು ಕೇಳಿರ್ತೀರಾ. ಇವರ ಹೆಸರು ಕೂಡ ಮೆನ್ಷನ್ ಆಗಿದ್ರು ಡಾಕ್ಯುಮೆಂಟ್ಸ್ ಅಲ್ಲಿ, ಫ್ಲೈಟ್ ಲಾಕ್ಸ್ ಅಲ್ಲಿ, ಟೆಸ್ಟೋನಮೀಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡೋದು. ಆದ್ರೆ ಅವರು ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ಡಿನೈ ಮಾಡುದು. ಅವರು ಕೂಡ ಅವ್ರ ಮೇಲೂ ಯಾವುದೇ ತರ ಒಂದು ಕೇಸು ಬರ್ಲಿಲ್ಲ, ಲೀಗಲ್ ಆಕ್ಷನ್ ತಗೊಂಡಿಲ್ಲ. ಅವರು ಒಂದು ಸೆಟಲ್ಮೆಂಟ್ ಅಲ್ಲಿ ಕ್ಲಿಯರ್ ಆಯ್ತು. ನೀವು ಡೊನಾಲ್ಡ್ ಟ್ರಂಪ್ ಕೂಡ ನೋಡಿದ್ರ, ಎಷ್ಟೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ವಿಡಿಯೋಸ್ ನೋಡಿದ್ರೆ, ಎಷ್ಟೊಂದು ರೀಲ್ಸ್ ಯೂಟ್ಯೂಬ್ ಅಲ್ಲಿ ನೋಡಿದ್ರ, ಅವ್ನು ಕೂಡ ಇದೊಂದು ಪ್ರಾಜೆಕ್ಟ್ ಅಲ್ಲಿ ಇದೊಂದು ಇಬ್ಸೆನ್ಸ್ ಜೊತೆ ಇನ್ವಾಲ್ವ್ ಆಗಿದ್ದು. ಆದ್ರೆ ಅವರು ಒಂದು ಹೇಳಿದ್ದೇನಂತಂದ್ರೆ ಲಾಂಗ್ ಬ್ಯಾಕ್ ಅವ್ರ ಜೊತೆ ನನ್ನ ರಿಲೇಶನ್ಶಿಪ್ ಇಬ್ಸೆನ್ಸ್ ಜೊತೆ ಕಟ್ ಆಫ್ ಆಗೋಯ್ತು. ಅದಕ್ಕೆ ನಾವು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಅವರು ಈ ಕೇಸಿಂದ ಕೈ ತೊಳ್ಕೊಂಡು ಆಚೆ ಬಂದ್ಬಿಟ್ಟು ಅವರ ಮೇಲೂ ಯಾವ್ದು ಲೀಗಲ್ ಚಾರ್ಜಸ್ ಇಲ್ಲ, ಯಾವುದೇ ಒಂದು ಅಕ್ವಸಿಷನ್. ಇನ್ನು ತುಂಬಾ ಹಲವಾರು ಹೆಸರುಗಳು ರಿವೀಲ್ ಆದವು. ಈ ಬರೀ 4 ಹೆಸರುಗಳು ಮಾತ್ರ ಅಲ್ಲ. ಯಾಕೆ ಅಂತಂದ್ರೆ ಅವರ ಮೇಲೆ ಯಾವುದೇ ಒಂದು ಚಾರ್ಜಸ್ ಇಲ್ಲ, ಯಾವುದೇ ಒಂದು ಪ್ರೂವ್ ಮಾಡೋ ಗಿಲ್ಟ್ ಇಲ್ಲ, ಯಾವುದೇ ಒಂದು ಟೆಸ್ಟಿಮೋನಿಸ್ ಇಲ್ಲ, ಯಾವುದೇ ಒಂದು ರೆಕಾರ್ಡ್ಸ್ ಇಲ್ಲ. ಆದ್ರೆ ಹೆಸರುಗಳು ಮಾತ್ರ ಇಟ್ಸೆಲ್ಫ್ ರೆಕಾರ್ಡ್ ಆಗಿದೆ. ಅವ್ರಿಗೆ ಮೇಲೆ ಕೇಸ್ ಹಾಕಕ್ಕೆ, ಚಾರ್ಜಸ್ ಹಾಕೋದಕ್ಕೆ ಯಾವುದೇ ಒಂದು ತರ ಸಾಕ್ಷಿ ಇಲ್ಲ. ಎಷ್ಟೊಂದು ನೀವು ನೋಡಿದ್ರೆ ಎಷ್ಟೊಂದು ದೇಶದ ಲೀಡರ್ಸ್‌ಗಳು, ಎಷ್ಟೊಂದು ದೇಶದ ಒಂದು ಮೇಜರ್ ಇನ್ಸ್ಪೈರ್ ಆಗಿರೋ ಒಂದು ಲೀಡರ್ಸ್‌ಗಳು, ಎಷ್ಟೊಂದು ಪೊಲಿಟಿಷಿಯನ್ಸ್‌ಗಳು, ಎಷ್ಟೊಂದು ಬಿಲಿಯನರ್ಸ್, ಹೈ ಸೊಸೈಟಿ ಪೀಪಲ್, ಲಕ್ಸುರಿ ಪೀಪಲ್‌ಗಳ ಹೆಸರು ಮೆನ್ಷನ್ ಆಗಿರೋದು ನೋಡಿದ್ರ. ಅದ್ರ ಮೇಲೆ ಯಾರ ಮೇಲೂ ಕೇಸ್ ಇಲ್ಲ, ಯಾರ ಮೇಲೂ ಲೀಗಲ್ ಚಾರ್ಜಸ್ ಇಲ್ಲ. ಇದೇ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುವೇಶನ್ ನಮ್ಮ ಗವರ್ಮೆಂಟ್, ನಮ್ಮ ದೇಶದ ಗವರ್ಮೆಂಟ್ ಇರೋದು. ಯಾರು ಪ್ರೂವ್ ಮಾಡೋದಕ್ಕೆ, ಯಾರು ಮುಂದೆ ಬಂದು ಮಾತಾಡೋದಕ್ಕೆ ಯಾರು ಮುಂದೆ ಬರ್ತಾರೆ. 2019 ಇಪ್ಸ್ಟೈನ್ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಸೆಕ್ಸ್ ಟ್ರಾಫಿಕಿಂಗ್ ಅಂತ ಅರೆಸ್ಟ್ ಮಾಡ್ತಾರೆ. ತುಂಬಾ ಜನರು ಈ ಫೈಲ್ಸ್ ಅಲ್ಲಿ ಇದೊಂದು ಸೊಸೈಟಿಯಲ್ಲಿ ಇನ್ವಾಲ್ವ್ ಆಗಿರೋ ವಿಕ್ಟಿಮ್ಸ್‌ಗೆ ಒಂದು ಹೋಪ್ ಬರುತ್ತೆ. ನಮಗೆ ಒಂದು ನ್ಯಾಯ ಸಿಗುತ್ತೆ ಅಂತ. ಅವನ್ನ ಕರ್ಕೊಂಡು ಈ ಒಂದು ಹೈ ಸೆಕ್ಯೂರಿಟಿ ಪ್ರಿಸನ್ ಅಲ್ಲಿ ಇಡ್ತಾರೆ. ಸ್ಟ್ರಿಕ್ಟ್ ಮಾನಿಟರಿಂಗ್ ಆಗ್ಬೇಕಾಗಿತ್ತು. ಆದ್ರೆ ಇಟ್ಟಿದ್ದ ಪ್ರಿಸನ್ ಅಲ್ಲಿ ಇಟ್ಟ ಸ್ವಲ್ಪ ದಿನದಲ್ಲೇ ಪ್ರಿಸನ್ ಡೆತ್ ಆಗ್ಬಿಡುತ್ತೆ. ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಸೂಸೈಡ್ ಅಂತ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿ ಕ್ಯಾಮ್ರಾ ರೆಕಾರ್ಡ್ ಆಗ್ತಿರ್ಲಿಲ್ಲ, ಸೆಕ್ಯೂರಿಟೀಸ್ ಇರ್ಲಿಲ್ಲ, ಪ್ರೋಟೋಕಾಲ್ ಫಾಲೋ ಮಾಡ್ಲಿಲ್ಲ. ಏನ್ ಈ ಅಫಿಷಿಯಲ್ಸ್ ಸೂಸೈಡ್ ಅಂತ ಪ್ರಿಸನ್ ಅಲ್ಲಿ ಹೇಳುದು, ಈ ಪಬ್ಲಿಕ್ ಅಲ್ಲಿ ಒಂದು ದೊಡ್ಡ ಸಸ್ಪಿಷಿಯಸ್, ಒಂದು ದೊಡ್ಡ ಅನುಮಾನ ಶುರುವಾಯ್ತು. ಆದ್ರೆ ಇದೊಂದು ಅನುಮಾನ ಜೊತೆಗೆ ಒಂದೇ ಒಂದು ನಾವು ಸತ್ಯನ, ಅನ್ಡಿನಯಬಲ್ ಸತ್ಯನ ಒಂದು ನೋಡ್ಲೇಬೇಕು. ಏನಂತಂದ್ರೆ ಅವನ ಸಾವಿನ ಜೊತೆಗೆ ತುಂಬಾ ಜನರ ಒಂದು ವಿಕ್ಟಿಮ್ಸ್ ನ ಒಂದು ನ್ಯಾಯ ಅವನ ಸಾವು ಜೊತೆಗೆ ಹೋಯ್ತು. ತುಂಬಾ ಸತ್ಯ ಅವನ ಸಾವು ಜೊತೆಗೆ ಹಾಗೆ ಸತ್ತೋಗ್ಬಿಡ್ತು. ತುಂಬಾ ಜನರು ಆಚೆ ಬರ್ಬೇಕಾಯ್ತು. ರಿವೀಲ್ ಆದ ಇನ್ಫಾರ್ಮೇಶನ್ ಯಾವ್ದು ಪ್ರೂವ್ ಆಗಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಜಸ್ಟಿಸ್ ಅಂದ್ರೆ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಮತ್ತು ಕ್ಲೋಷರ್. ಈ 3 ಥಿಂಗ್ಸು ಈ ಕೇಸಲ್ಲಿ ಅಚೀವ್ ಆಗ್ಲೇ ಇಲ್ಲ. ಎಷ್ಟೊಂದು ಸೀಲ್ಡ್ ಡಾಕ್ಯುಮೆಂಟ್ಸ್ ಹಾಗೆ ಉಳಿದಿದೆ. ಅನ್ಸೀಲ್ಡ್ ಡಾಕ್ಯುಮೆಂಟ್ಸ್ ಪಬ್ಲಿಕ್ ಡೊಮೇನ್ ಅಲ್ಲಿ ಹರಡಿ ಓಡಾಡ್ತಿದೆ. ಮತ್ತೆ ಇದು ಟೆಸ್ಟ್ ನಮಗೆ ಎಷ್ಟೊಂದು ಜನ ಹಾಜರಾಗ್ತಿರೋ ಕೋರ್ಟ್ಗೆ ಹೇಳೋರು ಯಾರು ಅಚೀವ್ ಆಗ್ಲಿಲ್ಲ. ಮತ್ತೆ ಸಾಕ್ಷಿ ಕೊಡ್ತೀನಿ, ಸಾಕ್ಷಿ ಹೇಳ್ತೀನಿ ಅಂತ ಹೇಳೋರು ಯಾರು ಕೋರ್ಟ್ಗೆ ಬರ್ಲಿಲ್ಲ. ಯಾವಾಗ ಎಪ್ಸ್ಟೈನ್ಸ್ ಒಂದು ಡೆತ್ ಆಯ್ತು, ಅವಾಗೆ ಅಕೌಂಟಬಿಲಿಟಿ ಈ ಕೇಸ್ ಒಂದು ಕ್ಲೋಸ್ ಆಗೋಯ್ತು. ಹೌದು, ಈ ಕೇಸು ಕ್ಲೋಸ್ ಆಗೋಯ್ತು ಟೆಕ್ನಿಕಲಿ. ಬಟ್ ಈ ಸ್ಪ್ರೆಡ್ ಆಗಿರೋ ಡಾಕ್ಯುಮೆಂಟ್ಸ್ ಪಬ್ಲಿಕ್ ಡೊಮೇನ್ ಅಲ್ಲಿ ಎಪ್ಸ್ಟೈನ್ಸ್ ಫೈಲ್ ಓಡಾಡ್ತಿರೋದು ಇನ್ನೂ ಜೀವಂತವಾಗಿ ಇದೆ. ಸೋಷಿಯಲ್ ಮೀಡಿಯಾ ಓಡಾಡುತ್ತೆ. ಎಷ್ಟೊಂದು ಜನರ ತಲೆಯಲ್ಲಿದೆ. ನಮ್ಮ ಒಂದು ಇನ್ಸ್ಪಿರೇಷನ್, ನಮ್ಮ ಒಂದು ಮೋಟಿವೇಶನ್ ಇಟ್ಕೊಂಡು ಲೀಡರ್ ಈಗ ಮಾಡಲ್ಲ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಫ್ರೆಂಡ್ಸ್, ಕನ್ಕ್ಲೂಷನ್ ನೋಡಕ್ ಹೋದ್ರೆ ಈ ಇಬ್ಸೆನ್ಸ್ ಫೈಲ್ಸ್ ನಮ್ಗೆ ಏನೊಂದು ಅರ್ಥ ಮಾಡ್ಸುತ್ತೆ ಅಂದ್ರೆ ಪವರ್, ವೆಲ್ತ್, ನೆಟ್ವರ್ಕ್ ಇದ್ರೆ ನಾವು ನಮ್ಮ ಗೌರ್ಮೆಂಟ್ ನಮ್ಗೆ ಆದ ಒಂದು ರೂಲ್ಸ್, ನಮ್ಗೆ ಹೇಗ್ ಬೇಕೋ ಅದನ್ನ ಒಂದು ಪ್ರೊಟೆಕ್ಷನ್ಸ್ ನ ಸೃಷ್ಟಿ ಮಾಡ್ಕೊಬಹುದು ಅಂತ ತೋರಿಸುತ್ತೆ. ಜೆಫ್ರಿ ಇಬ್ಸ್ಟೈನ್ ನಮ್ಮೊಂದಿಗೆ ಇವಾಗ ಜೀವಂತವಾಗಿಲ್ಲ. ಆದ್ರೆ ಅವ್ನು ಮಾಡಿರೋ ಕೇಸು, ಅವನ ಸುತ್ತಮುತ್ತ ಓಡಾಡ್ತಿರೋ ಪ್ರಶ್ನೆಗಳು ಇನ್ನೂ ಜೀವಂತವಾಗಿದೆ. ಎಲ್ಲ ಹೆಸರು ಗಿಲ್ಟ್ ಅಲ್ಲ, ಎಲ್ಲ ಸೈಲೆನ್ಸು ಪ್ರೂಫ್ ಅಲ್ಲ. ಆದ್ರೆ ಯಾವಾಗ ಜಸ್ಟಿಸ್ ನಮ್ಮ ಕ್ವಶನ್ಸ್ ನ ಆನ್ಸರ್ ಮಾಡಲ್ಲ, ಅವಾಗ ನಮ್ಮ ಒಂದು ಹಿಸ್ಟ್ರಿ, ನಮ್ಮ ಎಕ್ಸ್ಪೋಸರ್ಸ್ನೆಲ್ಲ ನಮ್ಮ ಒಂದು ಫೇಲ್ಯೂರ್ ನ ಜ್ಞಾಪಿಸ್ಬಿಡುತ್ತೆ. ಈ ಇಬ್ಸೆನ್ಸ್ ಫೈಲ್ ಒಂದು ವಾರ್ನಿಂಗ್ ಕೊಡ್ತದೆ.
ಪವರ್ ಆಫ್ ಲಾಗೆ ಯಾರು ಭಯ ಪಡ್ತಾ ಇಲ್ಲ. ಅದು ಎಕ್ಸ್‌ಪೋಷರ್‌ಗೆ ತುಂಬಾ ಜನ ಭಯ ಪಡ್ತಾರೆ. ಎಕ್ಸ್‌ಪೋಸ್ ಆದ ತಕ್ಷಣ ತುಂಬಾ ಭಯ ಪಡ್ತಾರೆ. ಅದಕ್ಕೂ ಮುಂಚೆ ಯಾವ್ದು ಪವರ್ ಆಫ್ ಲಾಗೆ ಗವರ್ನಮೆಂಟ್ ರೂಲ್ಸ್ ಯಾವ್ದಾದ್ರು ಒಳಗಿದೆ ಇದೆಲ್ಲ ಮಾಡೋದೇ ಇಲ್ಲ. ಯಾವಾಗ ನಿಮ್ಗೆ ವೆಲ್ತ್ ಮತ್ತು ಆಕ್ಸೆಸಿಬಿಲಿಟಿ ತುಂಬಾ ಆಗುತ್ತೆ, ಸೊಸೈಟಿ ನಿಮ್ದು ತುಂಬಾ ವೆಲ್ತ್ ಮತ್ತು ಪವರ್‌ಫುಲ್ ಪೀಪಲ್ ಇದಾಗ್ತೀರಾ, ಅವಾಗ್ಲೇ ಇವೆಲ್ಲ ಕೆಲಸ ಮಾಡೋದಕ್ಕೆ ನಿಮ್ಗೆ ತಲೆಗೆ ಬರೋದು. ನಿಮ್ಗೆ ಕೆಲ್ಲ ಕಂಟ್ರೋಲ್ ಇದೆ, ನೀವು ಒಂದು ಗವರ್ನಮೆಂಟ್ ಕಂಟ್ರೋಲ್ ಇದೆ, ನೀವು ಒಂದು ರೂಲ್ ಕಂಟ್ರೋಲ್ ಅಲ್ಲಿ ಇದೆ, ಇವೆಲ್ಲ ಬರೋದೇ ಇಲ್ಲ. ಫ್ರೆಂಡ್ಸ್, ನೀವೇನಾದ್ರೂ ವಿಡಿಯೋ ಎಲ್ಲಿವರೆಗೂ ನೋಡಿ ನಿಮ್ಗೆ ಒಂದೇ ಒಂದು ಸಹಾಯ ಕೇಳ್ತೀನಿ ನಾನು. ನಿಮ್ಮ ಅನಿಸಿಕೆ ಏನು? ಈ ಕೇಸ್ ಇನ್ನು ಮಿಸ್ಟರಿ ಆಗಿ ಇದೆಯಾ? ಇನ್ನೂ ಅನ್ಸಾಲ್ವ್ಡ್ ಆಗಿ ಇದೆಯಾ? ಈ ಕೇಸಲ್ಲಿ ಇನ್ನೂ ಇನ್ವಾಲ್ವ್ ಆಗಿರೋರು ಶಿಕ್ಷೆ ಆಗ್ಬೇಕಾ? ಏನು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕು, ಕಮೆಂಟ್ ನನಗೆ ಇನ್ಸ್ಪಿರೇಷನಲ್ ಮತ್ತು ಮೋಟಿವೇಶನ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಇನ್ನೂ ಒಂದು ಸ್ಟೋರಿ ಜೊತೆ ಬರ್ತೀನಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಸೋ ಪ್ರಯತ್ನ ಪಡ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.